ಭಾವಿಸಿಕೊಳ್ಳಬೇಡ. ನೀನು ಪಡೆದನ್ನು ಹೊರ ಎಂದು ಅರ್ಥ ಮಾಡಿಕೊಂಡು ಹೊರಗೆ ಮಾನ್ಯತೆಯನ್ನು ಕೊಟ್ಟು ಹಿಂದೆ ಸರಿದವರು ಬಂದಿದ್ದೇನೆ ನಿನ್ನ ಮದುವೆಗಾಗಿ. ಯಾರು ಹೇಳು? ಭುಜಾಂಕಿತೆಯಾಗಿ ಅಷ್ಟ ಆಯುಧವನ್ನು ಧರಿಸಿ ಕೇಸರಿಯನ್ನು ನನ್ನ ವಧೆಗಾಗಿ ಬಂದೆಯ. ನೋಡಿದೆಯೋ? ಗೋ ನೀನು ಬಂದದ್ದು ನನ್ನ ವಧೆಗಾದರೂ ನಾನು ಪಡೆದಂತ ವರ ಹೇಗೆ? 3 ಶಕ್ತಿಗಳು ಉಮೆ ರಮೆ ವಾಣಿಯರು ಏಕಕಾಲದಲ್ಲಿ ಒಬ್ಬಳೆಯಾಗಿ ಬಂದಾಗ ನನ್ನ ಮರಣ ನೀನೇನು ತ್ರೈಶಕ್ತಿಯ? ಯಾರು ಹೇಳು?
ಸಮಯದಲ್ಲಿ ಕುಕ್ಕುಟಾಸುರು ಓಡುತ್ತಿದ್ದಾನೆ. ಅವನು ಜುಟ್ಟು ಹಿಡಿದಿಳಿದಿದ್ದ. ಏನು ಅದರ ಮೊದಲು ನಡೀತಾ ಇದ್ಯಾ? ಅದನ್ನು ಕೇಳು ಪ್ರಶ್ನಿಸುವುದಕ್ಕೆ ನೀನ್ಯಾರು? ಸಾಮಾನ್ಯದವರು ಅಲ್ಲೇ ಅಲ್ಲ, ಅಸಾಮಾನ್ಯರು. ಶ್ರೀದೇವಿ ಸಮುದ್ರದಂತ ಒಂದಂಶ ಹುಟ್ಟಿದಂತಹ ಮಹಾಕಾಳಿ ಇದ್ದೇನೆ. ಈಗ ಎಲ್ಲದ್ರಲ್ಲೂ ಒಂದು ಅಂಶ ಶುರುವಾಯ್ತಾ? ನಾವು ಬರೀ ಚಿನ್ನದಲ್ಲಿ ಮಾತ್ರ ಒಂದು ಅಂಶ ಅಂತ ತಿಳ್ಕೊಳ್ಳೋದು. ಅದು ಒಂದು ಅಂಶ ಅಲ್ಲ. ಪಾಪಿ ಮಗನೇ, ನಿನ್ನ ಒಲಿಸೋದಕ್ಕೆ ಒಂದಂಶ ಸಾಕಾಗ್ತಲ್ಲ. ನನ್ನ ಅಮ್ಮ ಯಾವಾಗ ಸಿಕ್ಕಿದ್ಲು? ಸಿಗ್ತಾಳೆ ಅಲ್ಲ, ಕಳಿಸ್ತೇನೆ ನಿನ್ನಲ್ಲಿ. ಪಾಪಿ ಮಗನೇ ಅಂತ ಹೇಳಬೇಕಿದ್ರೆ ಕಾರಣ ಬೇಕಲ್ಲ. ಕಾರಣ ಯಾಕೆ? ಕಾರಣ ಬೇಕು, ಹೇಳಿದ ನೀನು. ಯಾಕೆ ಯಾಕೆ ಪಾಪಿ ಮಗನೇ ಎಲ್ಲಿಗೆ? ಅಲ್ಲವೇ ಪಾಪಿ ಮಗನೇ ಅಂತ ಹೇಳಬೇಕು ಅಂತ ನಾನು ಮಾಡಿದ್ದನ್ನ ಏನು ಕಂಡೆ ನೀನು? ನೀನು ಮಾಡನ್ ಕಂಡದ ಪಾಪಿಯನ್ನು ಒಪ್ತೇನೆ. ಪಾಪಿ ಮಗನೇ ಎನ್ನುವ ಶಬ್ದ ಎಲ್ಲಿ ಬಳಸಬೇಕು? ಅಂತ ಪಾಪಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ಬಳಸಬೇಕು. ನೀನು ಹಾಗೆ ಅಲ್ವಾ? ಅಲ್ಲ, ನಾನು ಪಾಪ ಮಾಡಿದ ಅದು ಅಲ್ಲದೆ ಹೋದ್ರೆ ನಾನು ಪಾಪ ಮಾಡಿರುವಂತ ಪಾಪ ಕೃತ್ಯಕ್ಕೆ ನಾನು ಪಾಪಿ ಮಗ. ನಾನು ಪಾಪಿ ಅಷ್ಟೇನೆ. ಅದೇ ನನಗೆ ಹುಟ್ಟಿದ ಮಗ ಇದ್ರೆ ಅವನು ಪಾಪಿ ಮಗ. ಹೌದಾ? ಹಾಗಂತ ನನ್ನ ಅಪ್ಪ ಅಮ್ಮನಿಗೆ ಪಾಪಿ ಅಂತ ಹೇಳಬೇಡ. ಯಾಕೆ? ಯಾಕಂದ್ರೆ ಅವ್ರು ಹೇಗಿದ್ದಾರೆ ಎನ್ನುವ ಕಾಣ್ಲೇ ಇಲ್ಲ. ನಾನು ಕಾಣ್ಲೇ ಇಲ್ವಾ? ತೋರಿಸ್ತೇನೆ. ಇವಾಗ ಬಂದವಳು ನೀನ್ ಯಾರು? ನಾನು ಮಹಾಂಕಾಳಿ ಇದ್ದೇನೆ. ಇನ್ನೊಮ್ಮೆ ನಿನ್ನ ಕೇಳಿರ್ಬಹುದು. ಚಂಡ ಮಂಡೋಸದ ಒದಗಾಗಿ ಬೇಕಾದವಳು ಮಹಾಂಕಾಳಿ ದರಗಿಳಿದ್ದೇನೆ. ಇದು ಇನ್ನೂ ಉದಿತಕ್ಕಾಗಿ ಬಂದವಳು. ಅಲ್ಲಿ ದರೆಗಿಳಿದದ್ದ ಅಂಶ ಬದಲಾದದ್ದ? ಅಂಶ ಬದಲಾದದ್ದು. ಅಂಶದಿಂದ ಉದಿಸಿದ್ದವಳು. ಈಗ ಮತ್ತೆ ಅದೇ ಅದೇ ಸೃಷ್ಟಿ ನಮ್ಮವರಾಗಿರುವಂತ ಚಂಡ ಮುಂಡರನ್ನ ಅಖಂಡ ಭೂಮಂಡಲಕ್ಕೆ ಪ್ರತಿನಿಧಿಗಳಿಸಿಕೊಂಡಿರುವಂತ ಶುಂಭನಾಮಾತ್ಯರಾಗಿರುವಂತ ಚಂಡಮುಂಡರನ್ನ ಕೊಂದವಳು ನೀನೇ. ಸರಿಯಾಗಿ ನೋಡಿ. ಕಾಳಿ, ಏನಾಯ್ತಾ? ಆ ಚಂಡಮುಂಡರ ಹಾಗೆ ನಾನಲ್ಲ. ಮತ್ತೇನು? ಯಾವ ರೀತಿಯ ಗೆಲುವನ್ನ ಪಡೆದೆ? ತ್ರಿಶಕ್ತಿಗಳು ಏಕತ್ವವನ್ನು ತಳೆದಾಗ ಅಲ್ಲಿ ನನ್ನ ಪಾಲಿಗೆ ಮರಣ ಆಗಿಲ್ವ? ಈಗ ತ್ರಿಶಕ್ತಿಗಳೇ ಇಲ್ಲ. ನೀನು ಕಾಳಿ ಏಕಶಕ್ತಿ. ಹಾಗಾಗಿ ಆ ಕಡೆ ಇದ್ದಾರೆ. ಎಲ್ಲಿಯೇ ಇರಲಿ ಕಾಳಿಯಾದಂತ ನಿನ್ನ ಚೊಟ್ಟಿಗೆ ಕೈ ಹಾಕಿ ತರ ತರನೆ ಎಳೆದೊಯ್ತೆ. ಹೌದಾ? ನಾನು ನಿನ್ನೆಯ ಯಾಕೆ? ಕಾಳಿಯೊಡನೆ ಹೋರಾಡುತ್ತಿರುವಂತ ಸಂದರ್ಭ, ಬೆಂಕಿಯ ಪಾದಿಯಲ್ಲಿ ಬಂದಿರುವಂತ ನಿನ್ನ ತ್ರಿಶೂಲ ಸೃಷ್ಟಿ ಸ್ಥಿತಿ
ಸ್ಥಿತಿ ಲಯ ಕಾರ್ಯವನ್ನು ಸೂಚಿಸಬಹುದಾದಂತಹ ನಿನ್ನ ತ್ರಿಶೂಲ ನನ್ನ ಎದೆಗೆ ನಾಟಿದಾಗ ನಿನ್ನ ವರ ಎಲ್ಲಿ ಹೋಯ್ತೀಗ? ಜ್ಞಾನೋದಯವಾಯಿತಮ್ಮ, ಜ್ಞಾನೋದಯವಾಯಿತಮ್ಮ. ಏನು? ಓ ಜಗಜ್ಜನನಿ, ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂರ್ಣ ಪ್ರಜ್ಞೆ ರಸಗಂಗೆ ಚೇತೋಹರಿ ಭೌಮಯಾರಿ ಆನಂದಲಾರಿ ಪಾಪವಿದೂರಿ ಮನೋಹರಿ ಗೌರಿ ಪ್ರತಿಭಾ ತೇಜಸ್ವಿನಿ ನಿತ್ಯನೂತಿನಿ ಸನಾತಿನಿ ಕಾತ್ಯಾಯಿನಿ ನವರಾಷ್ಟ್ರ ಶಾಲಿನಿ ನಿರ್ಮಲೆ ಕಠೋರ ಕೋಮಲೆ ಸಸ್ಯ ಶ್ಯಾಮಲೆ ಗೌರಿ ಚಂದ್ರದ ಪರಮೇಶ್ವರಿ